ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಫಸ್ಟ್ ಪ್ರೊಮೋ ಬಿಗ್ ಬಾಸ್ ಅವ್ರು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಪ್ರತಾಪ್ ಅವರು ವಿನಯ್ ಅವ್ರನ್ನ ಮರ್ತು ಬಿಟ್ಟು ಸಂಗೀತ ಅವ್ರನ್ನ ಆಟದಿಂದ ತೆಗಿತಾರಲ್ಲ, ಅದು ನಿಮ್ಗೆ ಏನು ಅನ್ನಿಸ್ತು ಫ್ರೆಂಡ್ಸ್? ಪ್ರತಾಪ್ ಅವರು ಎಲ್ಲೋ ಸ್ಕೋರ್ ಬೋರ್ಡ್ನ ಒಂದ್ರ ಬಗ್ಗೆನೇ ಗಮನ ಕೊಟ್ಟಿದ್ದಾರೆ. ಅಲ್ಲಿರೋ ಸುತ್ತಮುತ್ತ ಅವ್ರ ಆಪೋಸಿಟ್ ಕಂಟೆಸ್ಟೆಂಟ್ನ ನೋಡಿಲ್ಲ, ನೋಡಬೇಕಿತ್ತು, ತಪ್ಪು ಮಾಡಿಬಿಟ್ರು ಅನ್ನೋದು ನನ್ನ ಒಪಿನಿಯನ್. ಅವ್ರ ಡೆಸಿಷನ್ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಸಂಗೀತ ಅವ್ರನ್ನ ಸ್ಕೋರ್ ಬೋರ್ಡ್ ನೋಡಿ ತೆಗ್ದಿದ್ದು ಕೂಡ ಕರೆಕ್ಟೇ, ಹೌದು, ನಾನು ಒಪ್ಕೋತೀನಿ. ಬಟ್ ಅವರು ಸಂಗೀತನ ತೆಗೆದ್ರೆ ವಿನಯ್ ಅವ್ರು ಗೆದ್ದರೆ ನನ್ನ ಮುಂದೆ ಆಟ ಆಡೋಕ್ಕೆ ಬಿಡ್ತಾರೆ. ವಿನಯ್ ಅವ್ರು ನಾನು ಎಲಿಮಿನೇಟ್ ಮಾಡಬೇಕಂತ ಚಾನ್ಸ್ ಬಂದರೆ ನಾನೇ ಅವ್ರ ಫಸ್ಟ್ ಆಪ್ಷನ್ ಆಗಿರ್ತೀನಿ ಅನ್ನೋದನ್ನ ಪ್ರತಾಪ್ ಅವರು ಮರೆತರು ಅಂತ ನನಗನ್ನಿಸ್ತು. ಮತ್ತು ಸಂಗೀತ ಅವ್ರ ರಿಯಾಕ್ಷನ್, ಹೌದು, ಫಸ್ಟಿಂದನೂ ಪ್ರತಾಪ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರಿಂದ ಸಂಗೀತ ಅವರಿಗೆ ಈಗ ಫಿನಾಲೆ ಟೈಮಲ್ಲಿ ಸಂಗೀತ ಅವ್ರನ್ನ ಆಚೆ ಇಟ್ಟಿದ್ದು ಒಂದು ಸ್ವಲ್ಪ ಹರ್ಟ್ ಮಾಡ್ಬೋದು. ಬಟ್ ಅದೇ ಪ್ರತಾಪ್ ಅವ್ರ ಪ್ಲೇಸಲ್ಲಿ ಅವರಿದ್ದು ಯೋಚನೆ ಮಾಡಿದರೆ ಅದು ರೈಟ್ ಡೆಸಿಷನ್ ಅಂತ ಅನ್ನಿಸ್ತೆ. ಯಾಕಂದರೆ ಈ ಟೈಮಲ್ಲಿ ಅವ್ರು ಈ ಡೆಸಿಷನ್ ತೊಗೊಳ್ಳಿಲ್ಲ ಅಂದರೆ ಬೇರೆ ಟೈಮಲ್ಲಿ ಅವ್ರು ಯಾವ ಟೈಮಲ್ಲೂ ಡೆಸಿಷನ್ ತೊಗೊಳೋಕ್ಕಾಗಲ್ಲ. ಅದನ್ನೇ ಪ್ರತಾಪ್ ಅವರು ಕೂಡ ಹೇಳಿದರು. ಪ್ರತಾಪ್ ಅವ್ರ ಡಿಸಿಷನ್ಗೆ ಸಂಗೀತ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಮೋಸ್ಟ್ಲಿ ಅರ್ಥ ಇದೆ, ಯಾಕಂದರೆ ಅವ್ರು ಸಪೋರ್ಟ್ ಮಾಡ್ತಿದ್ದೀರ ಅಂತ. ಆದರೆ ಸಂಗೀತ ಅವ್ರು ಯೋಚನೆ ಮಾಡಬೇಕಿತ್ತು. ಇದು ಕಾಮನ್, ಯಾಕಂದರೆ ಇಲ್ಲೆಲ್ಲ ಬಂದಿರೋದು ಕೂಡ ಆಟ ಆಡೋಕ್ಕೆ ಅಂತ. ಮೋಸ್ಟ್ಲಿ ಅದನ್ನು ಮರೆತುಬಿಟ್ಟು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದರು ಅಂತ ಅನಿಸುತ್ತೆ. ಇನ್ಮೇಲಿಂದ ಇವನಿಗೆ ಸಪೋರ್ಟ್ ಮಾಡೋದು, ನಾನು ನಿಲ್ಲಿಸ್ತೀನಿ ಅಂತ ಅನ್ನೋದು, ಅವ್ರನ್ನ ಅವರೇ ಅಮಾಯಕರು ಅಂದ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಓವರಾಗಿ ಎಕ್ಸ್ಪ್ರೆಸ್ ಮಾಡ್ದಂಗೆ ನನಗನ್ನಿಸ್ತು. ಬಟ್ ಪ್ರತಾಪ್ ಅವ್ರು ತೊಗೊಂಡಿರೋ ಡಿಸಿಷನ್ ಆಗಲಿ, ಅವ್ರು ಹೋಗಿರೋ ಮೂವ್ ಆಗಲಿ ತುಂಬ ಕರೆಕ್ಟಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ವಿನಯ್ ಅವರು ಆಟ ಆಡೋಕ್ಕೆ ಬಂದಿದ್ದಾರೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಫಸ್ಟ್ ರೌಂಡಲ್ಲಿ ವಿನಯ್ನ ಎಲಿಮಿನೇಟ್ ಆಗಿದ್ದರೆ, ಇನ್ನು ಮಿಕ್ಕಿದ ರೌಂಡಲ್ಲಿ ಅವ್ರು ಹೆಂಗೆ ಆಟ ಆಡ್ತಾ ಇದ್ದಾರೋ ಅದ್ರ ಮೇಲೆ ಅವರು ಡಿಸಿಷನ್ಸ್ ತೊಗೊಂಡಿದ್ದಿದ್ರೆ ಚೆನ್ನಾಗಿರೋದು. ಆವಾಗ ಮೋಸ್ಟ್ಲಿ ಅವರು ಟಿಕೆಟ್ ಫಿನಾಲೆ ಗೆಲ್ಲೋ ಎಲ್ಲ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರೋದು ಅಂತ ನನಗನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತೆ? ಪಬ್ಲಿಕಲ್ಲೆಲ್ಲ ದೀದಿನೇ ಮೋಸ ಮಾಡಿಬಿಟ್ಟ, ಅವನು ಯಾವಾಗಲೂ ಮೋಸ ಮಾಡೋದೆ ಅಂತೆಲ್ಲ ಪ್ರತಾಪ್ ಅವ್ರ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಕೊಡ್ತಾ ಇದ್ದಾರೆ. ಬಟ್ ಬ್ಯಾಡ್ ಇನ್ಫಾರ್ಮೇಷನ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಟಿಕೆಟ್ ಫಿನಾಲೆ, ಜಸ್ಟ್ ಕ್ಯಾಪ್ಟನ್ಸಿ ಅಲ್ಲ, ಹೋಗ್ಲಿ ಬಿಡು ಬಿಟ್ಕೊಡೋಕ್ಕೆ ಅಂತ ಹೇಳೋಕ್ಕೆ, ಇಲ್ಲ ಅಂದರೆ ಅದು ಯಾವುದೋ ಒಂದು ಟಾಸ್ಕ್ ಅಲ್ಲ. ಇದು ಮೇಜರ್, ಅವ್ರು ಏನಕ್ಕೆ ಬಂದಿದ್ದಾರೆ ಮೇನ್ ಉದ್ದೇಶ ಅದನ್ನು ತೀರಿಸ್ಕೊಳ್ಳೋ ಒಂದು ಟೈಮ್ ಇದು. ಪ್ರತಾಪ್ ಅವ್ರ ಡಿಸಿಷನ್ ನನ್ನ ಪ್ರಕಾರ ಅದು 100% ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.